ಇನ್ನ ಪ್ರೋಮೋ ನೋಡಿದೀರಾ ಇವತ್ತದು ಏನ್ ಅನ್ನಿಸ್ತು ಆ ಕಂಟೆಸ್ಟೆಂಟ್? ಅಯ್ಯೋ ನಾನ್ ಇರ್ಬಾರ್ದಾಗಿತ್ತಾ ಅನಿಸ್ತಿದೆ ಸೀರಿಯಸ್ಲಿ. ನಾನು ಹೋಗಿ ಫುಲ್ ಸಾಥ್ ಕೊಟ್ಬಿಟ್ಟಿರ್ತಿದ್ದೇನೋ ರಘು ಅವರಿಗೆ. ಬಟ್ ಇಲ್ಲ ಅವ್ರ ಜೋರು ನಿಜವಾಗ್ಲೂ ಒಳಗಿಂದ ಬರ್ತಿರೋ ಜೋರ. ಯಾಕಂದ್ರೆ ನನಗೆ ಅಕೇನ್ ಅವ್ರಿಗೆ ಗೊತ್ತಿಲ್ಲ, ರಘು ಅವರು ನಿಜವಾಗ್ಲೂ ಒಳಗಿಂದ ಬರ್ತಿದ್ಯಾ ನನಗೆ ಗೊತ್ತಿಲ್ಲ. ಬಟ್ ಅವ್ರು ನಿಜವಾಗ್ಲೂ ಆ ನಿಲುವನ್ನ ತಗೊಂಡಿದ್ರೆ. ವೈಫ್ ನೆನೆ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ನನ್ನ ತಲೆ ಒಂದ್ಬಿಟ್ಟು ಮಿಕ್ಕಿದೆಲ್ಲ ಹೊಡೆದಾಕಿದ್ದಾರೆ ಅಂತ. ಹೌದಾ? ಓಕೆ, ಆತರ ಆದ್ರೆ ನಿಜವಾಗ್ಲೂ ಚಾಟಿ ಏಟ್ಗಳು ಒಳಗಿಂದಾನೇ ಬೀಳಕ್ ಶುರು ಆಗತ್ತೆ. ಅದ ಆ ಕಷ್ಟದ ಕೆಲಸ ಪಾಪ ಸುದೀಪ್ ಸರ್ಗೆ ಒಂದ್ ಸ್ವಲ್ಪ ರಿಲೀಫ್ ಸಿಗ್ಬೋದು, 1-2 ವಾರ ಅನ್ಸುತ್ತೆ. ಬಟ್ ಆಗ್ಬೇಕು. ನಾನು ಹೇಳೋದೇನ್ ಗೊತ್ತಾ, ತಪ್ಪು ಮಾಡೋದು ಸಹಜ. ಯಾರು ತಪ್ಪು ಮಾಡ್ದಿರೋ ಮನುಷ್ಯ ಅಲ್ಲ. ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರಾ. ಬಟ್ ಅದನ್ನ ತಿದ್ಕೊಂಡು ನಡಿಬೇಕು. ಇವಾಗ ಅವ್ರ ವ್ಯಕ್ತಿತ್ವ ಈ 3 ವಾರದಲ್ಲಿ ಯಾವ್ದೋ ಒಂದ್ ರೀತಿ ಬಿಂಬಿತ ಆಗಿದೆ. ಅಶ್ವಿನಿ ಗೌಡ ಮತ್ತೆ ಜಾನು ಅವ್ರು ಕೆಟ್ಟವ್ರು ಅಂತ ನಾನು ಹೇಳಲ್ಲ. ಅಂಡ್ ಐ ಆಮ್ ನೋ ಬಡಿ ಟು ಜಡ್ಜ್ ದೆಮ್. ಬಟ್ ನನ್ನ ಮುಂದೆ ಏನೋ ನಡೆದಿರೋ ಬೇಸಿಸ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಆಗಿರೋದು, ಸುದೀಪ್ ಸರ್ ಹೇಳಿರೋದು, ಅವ್ರಿಗೆ ಅಫ್ಕೋರ್ಸ್ ಜನಗಳ ಕಣ್ಣಲ್ಲಿ ಅವ್ರು ಏನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದಲ್ವಾ, ನಾವು ತಪ್ಪು ಮಾಡಿದೀವಿ ಅಂತ 2 ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ನಡವಳಿಕೆನ ಬದಲಾಯಿಸ್ಕೊಂಡು ನಿಜವಾದ ಆಟ. ನೀವು ಸ್ಟ್ಯಾಂಡ್ ತಗೊಳ್ಳಿ, ಅದ್ರಲ್ಲೊಂದು ತೂಕ ಇರಬೇಕು. ನೀವು ಮಾತಾಡಿ, ಅದ್ರಲ್ಲೊಂದು ನಿಜ ಇರಬೇಕು, ಸತ್ಯ ಇರಬೇಕು. ಆತರ ಮಾತಾಡಿ ಇಷ್ಟು ದಿನ ಜನಗಳು ಏನ್ ಬೈತಿದ್ರು ಅವರೇ ಹೊಗಳೋಂಗಾಗಿ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಬಟ್ ಇದೇ ತರ ಆಡಿದ್ರೆ ಸರಿಯಾಗಿ ಓಡಿಸ್ಕೊಂಡು ಹೊರಗಡೆ ಬರ್ತಾರೆ. ಆ ತರ ಆಗದೆ ಇರ್ಲಿ.